ಹೋಗಿ ಗೈಸ್, ಇವಾಗ ಕದಂಬ ಹತ್ರ ಇದ್ದೀವಿ. ನೆಲಮಂಗಲ ಬಿಟ್ಟು ಒಂದು ಸ್ವಲ್ಪ ಮುಂದೆ ಗಾಡಿ ಇಲ್ಲಿದೆ, ನಮ್ಮ ಗಾಡಿ. ಸೊ ಇವಾಗ ಎಲ್ಲರೂ ಪಿಕಪ್ ಆಗಿದೆ ಆ್ಯಂಡ್ ಟ್ರಾವೆಲ್ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ ನೇತ್ರಾವತಿ ಪೀಕ್ ಕಡೆಗೆ. ಸೊ ಇಲ್ಲಿಂದ ನೆಕ್ಸ್ಟು ನಾವೊಂದು ಶಾಂತಿಗ್ರಾಮ ಟೋಲ್ ಹತ್ರ ಒಂದು ಟೀ ಬ್ರೇಕ್ ಹಾಕ್ಕೊಂಡು ನೆಕ್ಸ್ಟು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ಗಾಡಿ ನೋಡ್ತಾ ಇರ್ಬೋದು. ಟೋಟಲ್ ಬಂದ್ಬಿಟ್ಟು 10 ಮೆಂಬರ್ಸು ಪ್ಲಸ್ ನಾನೊಬ್ಬ ಆ್ಯಂಡ್ ನಾನು ಟ್ರೆಕ್ ಲೀಡು. ಸೊ ನೇತ್ರಾವತಿ ಟ್ರೆಕ್ ಲೀಡು. ಸೊ ಬನ್ನಿ ಹೊರಡೋಣ. ಸೊ ವೆದರೆಲ್ಲ ಸೂಪರಾಗಿರುತ್ತೆ. ಬೆಂಗಳೂರು ಸುತ್ತಮುತ್ತ ಏನು ಅಷ್ಟೊಂದು ಮಳೆ ಇಲ್ಲ. ಮೊನ್ನೆ ರೀಸೆಂಟಾಗಿ ಒಂದು ಸತಿ ಬಂತು ಅಷ್ಟೇ. ಆ್ಯಂಡ್ ಅಲ್ಲೆಲ್ಲ ವೆದರ್ ಹೆಂಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಇನ್ನು. ಸೊ ಮೇ ಬಿ ಚೆನ್ನಾಗಿರ್ಬೋದು. ಸೊ ನೋಡೋಣ ಬನ್ನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ಕಳಸನಲ್ಲಿದ್ದೀವಿ. ನೇತ್ರಾವತಿ ಟ್ರೆಕ್ ಮಾಡೋಣ ಅಂತ ಫಸ್ಟ್ ಟೈಮು. ಸೊ ಸುಮಾರು ವರ್ಷದಿಂದ ಅಂದ್ಕೊಂಡಿದ್ವಿ ನೇತ್ರಾವತಿ ಟ್ರೆಕ್ ಮಾಡೋಣ ಅಂತ. ಇವತ್ತು ಕಾಲ ಕೂಡ ಬಂದಿದೆ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ ನೇತ್ರಾವತಿ ಟ್ರೆಕ್ಕು. ಇವಾಗ ನಾನು ಬಂದಿರೋವಂಥದ್ದು ಅಲೆಮಾರಿ ಅಡ್ವೆಂಚರ್ಸ್ ಟೀಮ್ ಕಡೆಯಿಂದ. ಇದರ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಇವರ ನಂಬರ್ ಕೂಡ ನಾನು ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ. ಫುಲ್ ಫೈನಲ್ ಲಾಸ್ಟ್ ವಿಡಿಯೋವರೆಗೂ ಚೆಕ್ಔಟ್ ಮಾಡಿ. ತುಂಬಾ ಒಂದು ಒಳ್ಳೆ ಅಡ್ವೆಂಚರ್ ಇರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಮಾನ್ಸೂನ್ ವೈಬ್ಸ್ ಇದೆ. ಇವಾಗ ಸಗದಾಗಿದೆ. ನಮ್ಮ ಹೋಮ್ ಸ್ಟೇಯಿಂದ ವ್ಯೂ ನೋಡಿ ಅಲ್ಲಿವರೆಗೂ. ಸೊ ಅವರೆಲ್ಲ ಕುದುರೆಮುಖ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿರೋರೆಲ್ಲ ಕುದುರೆಮುಖ ಹೋಗ್ತಾ ಇರೋದು. ಇಂದ ಒಂದು 2-3 ಕಿಲೋಮೀಟರ್ಸ್ ಏನೋ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟು. ಆಮೇಲೆ ನಮ್ಮ ನೇತ್ರಾವತಿಗೆ ಈ ಕಡೆ ಹೋಗಬೇಕು. ನೀರು ಹರಿತಾ ಇದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ. ಹೋಗಿ ಬೇಗ ಫ್ರೆಶ್ ಅಪ್ ಆಗ್ಬಿಡಿ. ಸಾಲ್ಟ್ ಹಾಕೋಬೇಕು. ಇಲ್ಲ ಬಂದ್ಬಿಡ್ತು. ಇಲ್ಲ ಸತ್ತೋತು. ಸಾಲ್ಟ್ ಹಾಕೋ. ನಿಮ್ಮ ಹೆಸರು ಬಾಲಕೃಷ್ಣ ಅಂತ ಹೇಳಿ. ಬಾಲಕೃಷ್ಣ. ಅಲ್ಲಿ ಬಾಲು ಅಂತ ಕರೀತಾರೆ ಇವರೆಲ್ಲ ನಮ್ಮ ಸಸ್ಯನಲ್ಲ. ಹಾಂ ಶಶಿಯಣ್ಣ. ಓಕೆ. ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತಲ್ವಾ ಟ್ರೆಕ್ ಬೇಸ್ ಪಾಯಿಂಟ್ಗೆ? ಬೇಸ್ಮೆಂಟ್ ಮೇಲೆ ಹೋಗೋಣ ನಾವು. ಅಲ್ಲಿಂದ ಸ್ವಲ್ಪ ಕೆಳಗೆ ಒಂದು 100 ಮೀಟರ್ ಕೆಳಗೆ ನಿಲ್ಲಿಸ್ತೀವಿ. ಓಕೆ. ಅಲ್ಲಿಂದ ನಾವು ಮತ್ತೆ 5 ಕಿಲೋಮೀಟರ್. ಇಲ್ಲ, ಅಲ್ಲಿಂದ ಒಂದು 100 ಮೀಟರ್ ನಡಿಬೇಕು. ಅದೇ ನಡೆದ್ಬಿಟ್ಟು ಆಮೇಲೆ 5 ಕಿಲೋಮೀಟರ್ ಟ್ರೆಕ್ ಅಲ್ವಾ? ಓಕೆ. ಓಕೆ ಗೈಸ್, ಟ್ರೆಕ್ ಸ್ಟಾರ್ಟ್ ಆಗಿದೆ. ಫಾರೆಸ್ಟ್ ಚೆಕ್ ಪೋಸ್ಟಿಂದ ನೋಡಿ ಸಾಕಾ ಜನ ಇದ್ದಾರೆ. ವೀಕ್ ಡೇಸ್ ಆ್ಯಕ್ಚುಲಿ ಇದು. ಸೊ ಮಳೆ ಲೈಟಾಗಿ ಡ್ರಿಸಲ್ ಆಗ್ತಿದೆ. ಚೆನ್ನಾಗಿದೆ ವೆದರು. ಹೋಗ್ತಾ ಇದ್ದೀವಿ. ಸ್ವರ್ಗದಲ್ಲಿದೆ ಮನೆ ಇದು. ಇದು ಫಸ್ಟ್ ಫಾಲ್ಸು. ಒಂದು 2 ಕಡೆ ಸಿಗುತ್ತೆ ಈ ಥರ. ಕುಡಿಬೋದು ಗೈಸ್. ಒಂದು 500 ಮೀಟರ್ಸ್ ಹತ್ಕೊಂಡು ಬಂದಿದ್ದೀವಿ. ಒಂದು ನೆಕ್ಸ್ಟ್ ಲೆವೆಲ್ ಬ್ಯೂಟಿಫುಲ್ ಫಾಲ್ಸ್ ನೋಡ್ಬೋದು ಇಲ್ಲಿ ನೀವು. ಒನ್ ಆಫ್ ದ ಬ್ಯೂಟಿಫುಲ್ ಟ್ರೆಕ್ಕು ಕರ್ನಾಟಕದಲ್ಲೇ ನೋಡಿ. ನೆಕ್ಸ್ಟ್ ಲೆವೆಲ್ ಇದೆ ಗುರು. ಎಲ್ಲರೂ ಸಾಕಾದ ಎಂಜಾಯ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ವೆಜಿಟೇಷನ್ ಅಂತೂ ತುಂಬಿ ತುಳುಕ್ತಾ ಇದೆ ಈ ಬೆಟ್ಟದಲ್ಲಿ. ಗೈಸ್, ಒಂದು 2 ಕಿಲೋಮೀಟರ್ವರೆಗೂ ಮಾಡ್ರೇಟ್ ಟ್ರೆಕ್ಕು. ಸೊ ನೋಡ್ತಾ ಇರ್ಬೋದು ಫುಲ್ಲು ಫಾಗು.
ಗ್ರೀನ್ ಮ್ಯಾಟು ಹಾಸ್ದಂಗಿದೆ ಗುರು ಬೆಟ್ಟಗಳು. ಏನು ಸಕ್ಕತ್ತಾಗಿದೆ ಅಪ್ಪ. ಸೀರಿಯಸ್ಲಿ ನೇತ್ರಾವತಿ ಟ್ರೆಕ್ ಮಾಡಿಲ್ಲ ಅಂದರೆ ಒಬ್ಬರು ಮಾಡಿ. ಸೊ ನೋಡಿ, ಚಾಕ್ಲೇಟ್ ಪೇಪರ್ ಯಾರು ಎಸೆದ್ರೋ ಗೈಡ್ಗಳು ನೋಡ್ಕೊಂಡು ಫೈನ್ ಹಾಕ್ಸ್ಕೊಬೇಕು ಅವ್ರ ಹತ್ರ, ಆವಾಗ ಬುದ್ಧಿ ಕಲಿತಾರೆ. ಏನು ಕ್ರೇಜಿ ಇದೆ ಗುರು, ಅಲ್ಟಿಮೇಟ್ ಸೀರಿಯಸ್ಲಿ. ಅಲ್ಲಿ ನೋಡಿ ಬಾ. ಏನು ಕ್ರೇಜ್ ಇದೆ ನೋಡಿ ಗೈಸ್, ಫುಲ್ಲು ಡೀಪ್ ಫಾರೆಸ್ಟು, ಸೂಪರ್. ಸಕ್ಕತ್ತಾಗಿದೆ ಮಾತ್ರ ಟ್ರೆಕ್ಕು. ಗೈಸ್ ವ್ಯೂ ಸ್ವಲ್ಪ ಕಾಣ್ತಾ ಇದೆ, ಸಕ್ಕತ್ತಾಗಿದೆ. ಫುಲ್ಲು ಲಶ್ ಗ್ರೀನು ಬೆಟ್ಟಗಳೆಲ್ಲ. ಸುಮಾರು ಜನ ಹತ್ತುತ್ತಾ ಇದ್ದಾರೆ, ಕ್ರೇಜಿ. ಇನ್ನು ಸ್ವಲ್ಪ ವ್ಯೂ ಕಾಣ್ತಾ ಇದೆ. ಕ್ಲಿಯರ್ ಆಗ್ತಾ ಇದೆ. ಬ್ರೋ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀರಾ? ಟಾಪ್ ಬರಲ್ವಾ? ಹಾಂ, ಗೈಸ್ ಫೈನಲಿ ನೇತ್ರಾವತಿ ಟ್ರೆಕ್ ಕಂಪ್ಲೀಟ್ ಆಯಿತು. ಬಟ್ ಹೆಂಗಿದೆ ಬ್ರೋ ಟ್ರೆಕ್ಕು? ಸೂಪರ್ ಬ್ರೋ, ಆಸಮ್. ಒಳ್ಳೆ ಸೀನಿಕ್ ರೂಟ್ ಇದು. ನಾವು ಟ್ರೆಕ್ ಮಾಡಿದ್ದು ಆ್ಯಕ್ಚುಲಿ ನೇತ್ರಾವತಿನೇ ಸೀನಿಕ್ ರೂಟು ನೋಡಿ. ಫುಲ್ಲು 360 ಡಿಗ್ರಿ ಫುಲ್ ಫಾಗ್ ಕವರ್ ಆಗಿದೆ. ಸೊ ಇವಾಗ ಅಂತೂ ಇಂತೂ ಬಂದ್ವಿ. ಬಟ್ ಹೆವಿ ಜನ ಇದ್ದಾರೆ. ಪರ್ ಡೇ 300 ಮೆಂಬರ್ಸಾ. ಸೊ ಇವಾಗ ಟೈಮ್ ಲ್ಯಾಪ್ ಸಿಗ್ತೀವಿ. ಸೊ ನೋಡೋಣ.
ಸಾಕ ಸ್ಲಿಪ್ಪರ್ ಇದೆ ಗುರು ಇಲ್ಲೆಲ್ಲ ಹೆವಿ ಸಾಕ ಜಾರು ಹುಷಾರಾಗಿ ಹತ್ತಬೇಕು ಇಳಿಬೇಕು. ಸೊ ಹೆವಿ ಅಂದರೆ ಹೆವಿ ಜಾರುತ್ತೆ, ಬಿದ್ದರೆ ಫುಲ್ ಬಟ್ಟೆ ಎಲ್ಲ ಕೊಳೆ ಆಗ್ಬಿಡುತ್ತೆ ಆ ಥರ ಇದೆ.